ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಈ ರೀತಿ ಮಾಡ್ತಾ ಇದ್ಯಾ? ನಾನೇನ್ ಮಾಡ್ದೆ? ನಾಟಕ ನಿಲ್ಸು. ಅಮ್ಮ ಮತ್ತೆ ಅಕ್ಕನ ತಲೆಯಲ್ಲಿ ಇಲ್ದಿರೋ ವಿಷಯನೆಲ್ಲ ತುಂಬಿಸಿ ನನ್ನನ್ನ ಆ ಮನೆ ಕಳ್ಸೋದಿಕ್ಕೆ ಯಾಕಷ್ಟು ಆತ್ರದಲ್ಲಿದ್ಯಾ? ನಾನಿಲ್ಲಿದ್ರೆ ನಿನ್ನ ಆಟ ನಡೆಯಲ್ಲ ಅಂತನಾ? ಅಥವಾ ಮೋನಿಕಾ ವಿಚಾರದಲ್ಲಿ ನನ್ ಮೇಲೆ ರಿವೆಂಜ್ ತೀರಿಸ್ಕೊಳ್ಳೋದಿಕ್ಕೆ ಪ್ಲಾನ್ ಮಾಡ್ತಾ ಇದ್ಯಾ? ನನ್ ಮೇಲೆ ಅಮ್ಮನ ನೀನು ಎತ್ಕಟ್ಟಿದ ಮಾತ್ರಕ್ಕೆ ನೀನ್ ಗೆದ್ದೆ ಅಂತ ಅನ್ಕೋಬೇಡ. ನನಗೆ ನೀನು ನಿನ್ ಕುತಂತ್ರ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ನಿನ್ನ ಗೆಲ್ಲೋದಿಕ್ ಬಿಡಲ್ಲ. ಕಾವೇರಿ, ನೀನ್ ನನ್ನ ಬಗ್ಗೆ ಈ ರೀತಿ ಯೋಚನೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಜ ಕಾವೇರಿ, ನಾನು ಹಿಂದೆ ತಪ್ಪು ಮಾಡಿದ್ದೆ. ಮೋನಿಕಾ ಹಿಂದೆ ಹೋಗಿ ನನ್ನ ಸಂಸಾರನ ನಾನೇ ನನ್ನ ಕೈಯಾರೆ ಹಾಳು ಮಾಡ್ಕೊಂಡಿದ್ದೆ. ಆದ್ರೆ ನೀನು ಅವತ್ತು ನಿನ್ನ ಅಕ್ಕನ ಸಂಸಾರ ಸರಿ ಮಾಡೋದಕ್ಕೆ, ನನ್ನನ್ನು ಸರಿದಾರಿಗೆ ತರೋದಕ್ಕೆ ನಿನ್ನ ಜವಾಬ್ದಾರಿ ನೀನು ನಿಭಾಯಿಸ್ಲಿಲ್ವಾ? ಇವತ್ತು ನಿನ್ನ ಜೀವನದ ನೌಕೆ ದಾರಿ ತಪ್ಪು ಸಾಕ್ತಿರ್ಬೇಕಾದ್ರೆ ಅದನ್ನು ಸರಿ ಮಾಡೋದು ಕಾವೇರಿ ನಿನ್ನ ಭಾವನಾಗಿ ನನ್ನ ಕರ್ತವ್ಯ ಅಲ್ವಾ? ಅದನ್ನ ನಿಭಾಯಿಸ್ತಿದ್ದೇನಷ್ಟೇ. ತಪ್ಪ ಕಾವೇರಿ? ಜವಾಬ್ದಾರಿ ಅನ್ನೋ ಮಾತನ್ನ ನಿನ್ ಬಾಯಲ್ಲಿ ಕೇಳ್ತಾ ಇದ್ರೆ ನನಗೆ ನಂಬಕ್ಕೆ ಕಷ್ಟ ಆಗ್ತಾ ಇದೆ. ನನ್ನನ್ನು ಬದಲಾಯಿಸಿ ಹೊಸ ಮನುಷ್ಯನಾಗಿ ಮಾಡಿದ್ದು ನೀನೇ ಅಲ್ವಾ? ಕಾವೇರಿ, ನೀನು ನನ್ನ ನಂಬು, ನಾಟಕ ಅಂದ್ಕೋ, ಏನ್ ಬೇಕಾದ್ರೂ ತಿಳ್ಕೊ. ಆದ್ರೆ ಇದು ಮಾತ್ರ ಸತ್ಯ ಸತ್ಯ ಸತ್ಯ. ಕಾವೇರಿ, ನೆನಪು ಮಾಡ್ಕೊ, ಮದುವೆ ಮಂಟಪದಲ್ಲಿ ಮದುವೆ ನಿಂತೋದಾಗ ಅಲ್ಲಿ ಜನ, ಈ ವಿಷಯ ತಿಳಿದು ಊರ್ ಜನ, ನಮ್ಮ ಆಫೀಸ್ ಸ್ಟಾಫು ಎಲ್ಲರೂ ಹೇಗೆ ನಿನ್ನನ್ನು ನೋಡಿದ್ರು, ಎಷ್ಟು ಕೀಳಂಗೆ ಮಾತಾಡ್ಕೊಂಡ್ರು. ಅದನ್ನು ಕೇಳಿಸ್ಕೊಳಕ್ಕೆ ನಮ್ಮ ಕೈಲಾಗಲಿಲ್ಲ. ಆದರೆ ಅದೇ ಆಫೀಸ್ಗೆ, ವಿಶ್ವಾಂಬರ ಗ್ರೂಪ್ಸ್ ಆಫ್ ಇಂಡಸ್ಟ್ರಿಗೆ ನೀನು CEO ಆಗಿ ಬಂದಾಗ ಅದೇ ಜನ ನಿನ್ನ ಮಹಾರಾಣಿ ಥರ ನೋಡಿದ್ರು, ಗೌರವ ಕೊಟ್ಟು ಚಪ್ಪಾಳೆ ತಟ್ಟಿದ್ರು. ಅವತ್ತು ನನ್ನ ಎದೆ ಹೆಮ್ಮೆಯಿಂದ ಉಬ್ಬೋಯ್ತು. ನಿನ್ನ ನಾಡ್ಕೊಳ್ತಿದ್ದ ಜನಗಳು ಬಾಯಿಗೆ ಬೀಗ ಬಿತ್ತು. ಅಲ್ಲಿ ತನಕ ಅತ್ತೆ ಪೂರ್ಣಿ ದುಃಖದಿಂದ ನರಳುತ್ತಾ ಇದ್ರು. ಅವತ್ತಿಂದ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರು. ಕಾವೇರಿ, ಕಾವೇರಿ, ಈ ಸಮಾಜ ದೃಷ್ಟಿಲಿ ನೀನು ಯಾವತ್ತೂ ಎತ್ತರದಲ್ಲಿರಬೇಕು. ನಾವೆಷ್ಟೇ ಒಳ್ಳೆಯವರಾಗಿದ್ರು ಬಿದ್ದಾಗ ಜನ ಮಾತಾಡೇ ಆಡ್ತಾರೆ. ಅದೇ ಎದ್ದು ನಿಂತಾಗ ಕೆಟ್ಟೋನಾದರೂ ಕೈ ಮುಗಿದು ಗೌರವ ಕೊಡ್ತಾರೆ. ಈ ಸಮಾಜ ಇರೋದೇ ಹೀಗೆ ಕಾವೇರಿ. ಇದನ್ನ ಆ ಭಗವಂತರಿಂದನೂ ಬದಲಾಯಿಸೋದಕ್ಕಾಗೋದಿಲ್ಲ. ನಾವು ಒಳ್ಳೇದು ಮಾಡಿದಾಗ ನಮ್ಮನ್ನು ಹೊಗಳೋ ಜನ, ಅದೇ ಕೆಟ್ಟದ್ದು ಮಾಡ್ತಾ ಇದ್ದಾಗ ಬೈತಾರೆ. ಅದವ್ರಿಗೂ ಗೊತ್ತು. ಕಾವೇರಿ ನೋಡು, ನೀನು ಇವಾಗ ಮನೆ ಬಿಟ್ಟು ಇಲ್ಲಿ ಕೂತ್ರೆ ಈ ಸಮಾಜ ಮತ್ತೆ ನಿನ್ನ ತಪ್ಪು ದೃಷ್ಟಿಯಲ್ಲಿ ನೋಡುತ್ತೆ, ತಪ್ಪಾಗಿ ಮಾತಾಡ್ಕೊಳುತ್ತೆ. ಅದು ನನಗಿಷ್ಟ ಇಲ್ಲ ಕಾವೇರಿ. ಮತ್ತೆ ನಿನ್ನ ಜೀವನದಲ್ಲಿ ಕರಿನೆರಳು ತುಂಬಿಕೊಂಡ್ರೆ ಅದನ್ನು ಗೆದ್ದು ಬರೋ ಧೈರ್ಯ ನಿನಗಿರ್ಬೋದು. ನನಗೂ ಪೂರ್ಣಿಗೂ ಸಹ ಇದೆ. ಆದರೆ ಅದನ್ನು ಸಹಿಸ್ಕೊಳೋ ಶಕ್ತಿ ಅತ್ತೆಗಿಲ್ಲ ಕಾವೇರಿ. ಇವಾಗಲೇ ತುಂಬ ನೊಂದಿರೋ ಜೀವ ಅದು. ಮತ್ತೆ ಎಂಥ ಕ್ಷಣ ಬಂದರೆ ಆ ಕ್ಷಣನೇ ಉಸಿರು ನಿಂತೋಗುತ್ತೆ. ಎರಡೂ ಮನೇಲಿರೋ ಹಕ್ಕು ನಿನಗಿದೆ. ಎಲ್ಲಿರಬೇಕು ಅನ್ನೋ ನಿರ್ಧಾರ ನಿನಗೆ ಬಿಟ್ಟಿತ್ತು. ನಿನಗೋಸ್ಕರ ಬೇಕಾದ್ರೆ ನನ್ನ ಅತ್ತೆ ಹತ್ರ ಹೋಗಿ ಕಾವೇರಿ ಇಲ್ಲಿರೋದೇ ಸರಿ ಅಂತ ನಾನು ಹೇಳ್ತೀನಿ. 4 ಜನರು ಮಾತು ಕೇಳಿ ಅವ್ರಿಗೇನಾದ್ರು ತೊಂದರೆ ಆದರೆ ಅದಕ್ಕೆ ನಾನು ಹೊಣೆ ಅಲ್ಲ.
ಅಪ್ಪ ಹೇಗಿದ್ದೀರಪ್ಪ? ಪರವಾಗಿಲ್ಲ, ಸ್ವಲ್ಪ ಆರಾಮಾಗಿದ್ದೀನಿ. ಡಾಕ್ಟರ್ ನಾಳೆ ಡಿಸ್ಚಾರ್ಜ್ ಮಾಡ್ಬೋದು ಅಂತ ಹೇಳಿದ್ದಾರೆ. ನೀವೇನೋ ಆರಾಮಾದ್ರಿ, ನಾಳೆ ಡಿಸ್ಚಾರ್ಜು ಆಗ್ತೀರಾ. ಆದ್ರೆ ಪ್ರಬಲನ್ ಕತೆ ಏನು ಅಂತ ಹೇಳಿ. ನಿಧಿ ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಅಂತ ಹೇಳಿ. ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ ಈ ಮಲ್ಲಿಕಾ ನಿಮ್ಗೆ ಸ್ಲೋ ಪಾಯ್ಸನ್ ಕೊಟ್ಟು ನಿಮ್ ತಾತನ್ನ ಸಾಯಿಸಕ್ ನೋಡಿದ್ರು ಅಂತ ನಿಧಿ ಹತ್ರ ಹೇಳಿದಾಳೆ. ಅರೆಸ್ಟ್ ಆಗಿ ಸ್ಟೇಷನ್ ಅಲ್ಲಿರೋ ವಿಚಾರನೂ ಹೇಳಿದಾಳೆ. ಅದನ್ನ ಕೇಳಿ ನಿಧಿ ಶಾಕ್ ಆದ್ಲು ಗೊತ್ತಾ. ಏನೋ ಅಂತ ಹೇಳಿ ಮ್ಯಾನೇಜ್ ಮಾಡ್ದೆ. ಆದ್ರೆ ಅವಳಿಗೆ ಈ ಸತ್ಯ ಗೊತ್ತಾದ್ರೆ, 7 ವರ್ಷ ಅಪ್ಪ ಬರಲ್ಲ ಅನ್ನೋ ವಿಷಯ ಗೊತ್ತಾದ್ರೆ ಅವಳು ಹೇಗ್ ತಗೊಂತಾಳೋ ಏನೋ. ಅದನ್ನ ನೆನೆಸ್ಕೊಂಡ್ರೆ ನನಗೆ ತುಂಬಾ ಭಯ ಆಗತ್ತಪ್ಪ. ನಾನ್ ನಿಮ್ ಮಗಳಾಗಿತ್ತಪ್ಪ, ಪ್ರಬಲನ್ ಹೆಂಡತಿ ಆಗಿತ್ತಪ್ಪ, ನಿಧಿ ತಾಯಿ ಆಗಿತ್ತಪ್ಪ. ಪ್ರಬಲ ಯಾವುದೋ ಒಂದು ಕಾರಣಕ್ಕೆ ನಿಮಗ್ ಸ್ಲೋ ಪಾಯ್ಸನ್ ಕೊಟ್ಟ. ಮಗಳಾಗಿ ನಾನ್ ನಿಮ್ ಪರವಾಗಿ ನಿಲ್ಬೇಕಿತ್ತು, ಅವನಿಗೆ ಶಿಕ್ಷೆ ಕೊಡಿಸ್ಬೇಕಾಗಿತ್ತು. ಆದ್ರೆ ನಾನು ಏನ್ ಮಾಡ್ಲಿ? ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ನನ್ನ ಮಗಳಿಗೆ ಅವರಪ್ಪನ ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕೆ ಅವಳು ಅಪ್ಪ ಅಮ್ಮ ಇಲ್ಲದೆ ಬೆಳೆಯೋ ಪರಿಸ್ಥಿತಿ ಬರಬಾರ್ದು ಅಂತ ಪ್ರಬಲನ್ ಪರ ನಿಂತು ಅವನ್ನ ಬೇಲ್ ಮೇಲೆ ಆಚೆ ಕರ್ಕೊಂಡು ಬಂದೆ. ಅದಕ್ಕೆ ತಕ್ಕ ಹಾಗೆ ನೀವು ಎಲ್ಲನೂ ಅರ್ಥ ಮಾಡಿಕೊಂಡು ದೊಡ್ಡ ಮನ್ಸು ಮಾಡಿ ಪ್ರಬಲನ್ನ ನಿರಪರಾಧಿ ಅಂತ ಸಾಬೀತು ಮಾಡೋದಕ್ಕೆ ಸಹಾಯ ಮಾಡಿದ್ರಿ. ಆದ್ರೆ ಆ ಕಾವೇರಿ ಏನ್ ಮಾಡಿದ್ಲು? ಅವಳ ಆಕ್ಸಿಡೆಂಟ್ ಕೇಸಲ್ಲಿ ನನ್ನ ಗಂಡನ್ನ ಮತ್ತೆ ಒಳಗಡೆ ಹಾಕ್ಸಿದ್ಲು. ಈಗ ಇದಕ್ ನಾನು ಏನ್ ಹೇಳಲಿ? ಹಾಗಾದ್ರೆ ಇದೆಲ್ಲ ಆ ಕಾವೇರಿದೆ ತಪ್ಪು. ಎಸ್, ಅವಳದೇ ತಪ್ಪು. ನೋ 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 ಅವಳನ್ನ ಈ ಮನೆಗೆ ಕರ್ಕೊಂಡು ಬಂದ್ರಲ್ಲ ಚಿಕ್ಕ ಯಜಮಾನಿಯಾಗಿ, ಅದು ನಿಮ್ ತಪ್ಪು. ಹೌದು, ಎಲ್ಲದಕ್ಕೂ ನೀವೇ ಕಾರಣ. ಅವಳು ಮನೆ ಒಳಗಡೆ ಕಾಲಿಡ್ತಿದ್ದ ಹಾಗೆ ಮನೆ, ಕಂಪನಿ ಎಲ್ಲಾನು ಹಾಳು ಮಾಡಿದ್ಲು. ಮನೆನ, ಕಂಪನಿನ ಎಲ್ಲಾನು ಅವಳು ಕಂಟ್ರೋಲಲ್ಲಿ ಇಟ್ಕೊಳಕ್ ನೋಡಿದ್ಲು.